ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಎತ್ತಿನಹೊಳೆ ಪೈಪ್ಲೈನ್ ಸ್ಫೋಟ, ಹಾನಿಗೊಳಗಾದ ರೈತರಿಗೆ ಪರಿಹಾರ ನೀಡಿ ಶಾಸಕ ಸಿಮೆಂಟ್ ಮಂಜು ಸೂಚನೆ. ಕೆಆರ್ ನಗರದಲ್ಲಿ ಅಪ್ರಾಪ್ತರ ಬೈಕ್ ಹಾವಳಿ, ನಿಮ್ಮ ಮೀರಿ ರಸ್ತೆಗಳಿದ್ದ ಬೈಕ್ಗಳು, ಪೋಷಕರ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಸಾಧಕರ ಬದುಕು ಸಮಾಜಕ್ಕೆ ದಾರಿ, ಹಿರಿಯ ಹೋರಾಟಗಾರ ವೀರಭದ್ರಪ್ಪನವರ ಜೀವನಗಾಥೆ ಅನಾವರಣ, ಹಾಸನದಲ್ಲಿ ನಡೆದ ಅರ್ಥಪೂರ್ಣ ಅಭಿನಂದನಾ ಕಾರ್ಯಕ್ರಮ. ಸಕಲೇಶಪುರ ತಾಲೂಕಿನ ಹಲಸುಲಗಿ ಗ್ರಾಮದಲ್ಲಿ ಎತ್ತಿನಹೊಳೆ ಯೋಜನೆಯ ಪೈಪ್ಲೈನ್ನಲ್ಲಿ ಸಂಭವಿಸಿದ ಭಾರೀ ಸೋರಿಕೆಯಿಂದ ತೋಟಗಳು ಹಾಗೂ ಕೃಷಿ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆಹಾನಿಯಾಗಿರುವ ಪ್ರದೇಶಕ್ಕೆ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಡರಾತ್ರಿ ಪೈಪ್ಲೈನ್ ಸ್ಫೋಟಗೊಂಡ ವೇಳೆ ಭಾರೀ ಶಬ್ದ ಕೇಳಿಬಂದಿದ್ದು ಗ್ರಾಮಸ್ಥರು ಆತಂಕಕ್ಕೊಳಗಾದರು. ಸ್ಫೋಟದ ಪರಿಣಾಮ ಅಪಾರ ಪ್ರಮಾಣದ ನೀರು 100 ಅಡಿ ಎತ್ತರದವರೆಗೆ ಚಿಮ್ಮಿ ಸುತ್ತಮುತ್ತಲಿನ ಪ್ರದೇಶಕ್ಕೆ ಹರಿದಿದೆ. ಪೈಪ್ಲೈನ್ನಿಂದ ಹೊರಬಂದ ನೀರು ಸಮೀಪದ ಕಾಫಿ ತೋಟಗಳು ಹಾಗೂ ಕೃಷಿ ಜಮೀನುಗಳಿಗೆ ನುಗ್ಗಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿ ಮಾತನಾಡಿದ ಶಾಸಕರು, ಪೈಪ್ಲೈನ್ ಸೋರಿಕೆಯಿಂದ ಹಾನಿಗೊಳಗಾದ ರೈತರ ಜಮೀನುಗಳು ಹಾಗೂ ತೋಟಗಳ ಕುರಿತು ಸಮಗ್ರ ವರದಿ ಸಿದ್ಧಪಡಿಸಿ ಅರ್ಹ ಫಲಾನುಭವಿಗಳಿಗೆ ಶೀಘ್ರವೇ ಸೂಕ್ತ ಪರಿಹಾರ ಒದಗಿಸುವಂತೆ ಎತ್ತಿನಹೊಳೆ ಯೋಜನೆಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದರು. ಮಲೆನಾಡಿನ ರೈತರು ಈಗಾಗಲೇ ಭಾರೀ ಮಳೆ, ಪ್ರಕೃತಿ ವಿಕೋಪ, ಬೆಳೆ ನಷ್ಟ ಹಾಗೂ ಕಾಡಾನೆಗಳ ಹಾವಳಿಯಿಂದ ಸಾಕಷ್ಟು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯೋಜನೆಗಳ ವ್ಯವಸ್ಥೆಯಿಂದ ಮತ್ತಷ್ಟು ನಷ್ಟವಾಗುವುದು ನೋವಿನ ಸಂಗತಿ. ರೈತರ ಹಿತಾಸಕ್ತಿಗೆ ಯಾವುದೇ ಧಕ್ಕೆಯಾಗದಂತೆ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ಹುಲ್ಲುಮನೆ ತಿಮ್ಮಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ರೈತರಿಗೆ ಆಗಿರುವ ಬೆಳೆ ಹಾನಿಯನ್ನು ತಕ್ಷಣವೇ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ನೀಡುವಂತೆ ಎತ್ತಿನಹೊಳೆ ಯೋಜನೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎತ್ತಿನಹೊಳೆ ಯೋಜನೆಯ ಅಧಿಕಾರಿಗಳು, ಸ್ಥಳೀಯ ಮುಖಂಡರು, ರೈತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ನಿಮ್ ತೋಟಕ್ಕೆ ಎಂಟ್ರಿ ಆಗಿಲ್ಲಲ್ಲ, ಇಟ್ಸ್ ಕಾರ್ನರ್ ಕರೆಕ್ಟ್. ಕೆಆರ್ನಗರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಅಡ್ಡಾದಿಡ್ಡಿಯಾಗಿ ದ್ವಿಚಕ್ರ ವಾಹನಗಳನ್ನು ಚಲಾಯಿಸುತ್ತಿರುವುದು ಮಿತಿ ಮೀರಿದ್ದು ಸಾರ್ವಜನಿಕರಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಅದರಲ್ಲೂ ಸಿಲ್ವರ್ ಜುಬ್ಲಿ ರಸ್ತೆ, ಹುಣಸೂರು ಮುಖ್ಯ ರಸ್ತೆ ಹಾಗೂ 7ನೇ ರಸ್ತೆಯಲ್ಲಿ ಈ ದೃಶ್ಯ ಸಾಮಾನ್ಯವಾಗಿದೆ. ಅಪ್ರಾಪ್ತರು ಸಂಚಾರಿ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೋರಿದ್ದಾರೆ. ಒಂದು ಬೈಕ್ನಲ್ಲಿ 3 ಅಥವಾ 4 ಸವಾರಿ ಮಾಡುವುದು, ವೇಗವಾಗಿ ಮತ್ತು ಅಜಾಗರೂಕತೆಯಿಂದ ವಾಹನ ಚಲಾಯಿಸುವುದು ಇಲ್ಲಿನ ನಿತ್ಯದ ಚಿತ್ರಣವಾಗಿದೆ. ಇದರಿಂದ ರಸ್ತೆಯಲ್ಲಿ ಸಂಚರಿಸುವ ಇತರ ಸಾರ್ವಜನಿಕರಿಗೆ ಮತ್ತು ಸ್ವತಃ ಮಕ್ಕಳಿಗೂ ಅಪಘಾತಗಳಾಗುವ ಸಾಧ್ಯತೆ ಹೆಚ್ಚಾಗಿದೆ. ಮೋಟಾರ್ ವಾಹನ ಕಾಯ್ದೆಯಡಿ ಅಪ್ರಾಪ್ತರಿಗೆ ವಾಹನ ಚಾಲನೆಗೆ ಅವಕಾಶವಿಲ್ಲ ಮತ್ತು ಈ ಕುರಿತು ಕಠಿಣ ಕಾನೂನು ಕ್ರಮಗಳು ಇವೆ. ಆದಾಗ್ಯೂ ಪೋಷಕರು ತಮ್ಮ ಮಕ್ಕಳ ಹಠಕ್ಕೆ ಮಣಿಯುತ್ತಾರೋ ಅಥವಾ ಬೇಜವಾಬ್ದಾರಿಯಿಂದಲೂ ಬೈಕ್ ಮತ್ತು ಕಾರುಗಳನ್ನು ಚಲಾಯಿಸಲು ನೀಡುತ್ತಿರುವುದು ವಿಷಾದನೀಯ. ಪೋಷಕರ ಈ ನಿರ್ಲಕ್ಷ್ಯವೇ ಅನಾಹುತಗಳಿಗೆ ಮುನ್ನುಡಿಯಾಗುತ್ತಿದೆ. ಈ ಕುರಿತು ಪಟ್ಟಣದ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಸಂಬಂಧಪಟ್ಟ ಸಂಚಾರಿ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕು. ಅಪ್ರಾಪ್ತರಿಗೆ ವಾಹನ ನೀಡುವ ಪೋಷಕರ ವಿರುದ್ಧವೂ ಪ್ರಕರಣ ದಾಖಲಿಸಬೇಕು. ಮುಂಬರುವ ದೊಡ್ಡ ಅನಾಹುತಗಳನ್ನು ತಪ್ಪಿಸಲು ಆಡಳಿತ ಮಂಡಳಿ ಮತ್ತು ಪೊಲೀಸ್ ಇಲಾಖೆ ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ದಶಕಗಳ ಕಾಲ ಸಾಮಾಜಿಕ ಮತ್ತು ಜನಪರ ಹೋರಾಟಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಹಿರಿಯ ಹೋರಾಟಗಾರ ವೈಎಸ್ ವೀರಭದ್ರಪ್ಪ ಅವರ ಅಭಿನಂದನಾ ಸಮಾರಂಭ ಹಾಗೂ ಅವರ ಜೀವನಾಧಾರಿತ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಇಂದು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್, ಜಿಲ್ಲಾ ನಾಗರಿಕರ ಹಿತರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲೆಯ ಹಿರಿಯ ಸಾಮಾಜಿಕ ಹೋರಾಟಗಾರ ಡಾ ವೀರಭದ್ರಪ್ಪನವರು ಮಾತನಾಡಿ, ನಾನು 1960ರಲ್ಲಿ ಅರಸೀಕೆರೆಯಿಂದ ಹಾಸನಕ್ಕೆ ಬದುಕು ಅರಸಿ ಬಂದವನು. ಅಂದಿನಿಂದ ಇಂದಿನವರೆಗೆ ಹಾಸನದ ಅಧಿದೇವತೆ ಶ್ರೀ ಹಾಸನಾಂಬೆಯು ನನಗೆ ಬದುಕು ಕಟ್ಟಿಕೊಟ್ಟು ಅನ್ನ ಆಶ್ರಯವನ್ನ ನೀಡಿದ್ದಾಳೆ. ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಧರ್ಮದರ್ಶಿಯಾಗಿ ಹಾಗೂ ಮುಜರಾಯಿ ಇಲಾಖೆಯಡಿ ಸೇವೆ ಸಲ್ಲಿಸುವ ಅವಕಾಶ ನನಗೆ ದೊರೆತಿದ್ದು ನನ್ನ ಪುಣ್ಯ. ಯೋಗಿಗಳು ಹಾಗೂ ಸಜ್ಜನರ ಒಡನಾಟದಿಂದ ಪ್ರೇರಿತನಾಗಿ 2 ಬಾರಿ ನಗರಸಭಾ ಸದಸ್ಯನಾಗಿ, ಹಲವು ಸಂಘ ಸಂಸ್ಥೆಗಳ ಅಧ್ಯಕ್ಷನಾಗಿ, ನಿರ್ದೇಶಕನಾಗಿ ಹಾಗೂ ಸಮಾಜ ಸೇವಕನಾಗಿ ಕೆಲಸ ಮಾಡುವ ಭಾಗ್ಯ ನನಗೆ ಸಿಕ್ಕಿತು. ಸಾರ್ವಜನಿಕರಿಗೆ ಅನ್ಯಾಯವಾದಾಗ ಅದನ್ನು ಸಹಿಸದೆ ಕಾನೂನುಬದ್ಧವಾಗಿ ಹೋರಾಡಿ ಹೈಕೋರ್ಟ್ನಲ್ಲಿಯೂ ಜಯಗಳಿಸಿದ್ದೇನೆ. ಈ ಎಲ್ಲ ಸಾಮಾಜಿಕ ಚಟುವಟಿಕೆಗಳಲ್ಲಿ ಹಾಸನದ ಜನರ ಸಹಕಾರ ಮತ್ತು ಪ್ರೋತ್ಸಾಹವೇ ನನ್ನ ಶಕ್ತಿ. ಇಂದು ನನ್ನನ್ನು ಗೌರವಿಸಲು ಈ ಅದ್ದೂರಿ ಸಮಾರಂಭವನ್ನು ಏರ್ಪಡಿಸಿರುವ ಸಂಘ ಸಂಸ್ಥೆಗಳಿಗೆ ಮತ್ತು ಅಭಿಮಾನಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಎಂದು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು.
ಕೀಲಿ ಮನುಷ್ಯ ಅಲ್ಲ. ನಾನು ಯಾವಾಗಲೂ ನಾನು ಇಬ್ಬರಿಗೆ ಪ್ರಾಕ್ಟಿಕಲ್ಸ್ ನೋಡಿ ಪ್ರಾಕ್ಟಿಕಲ್ ಮನುಷ್ಯನಾಗೇ ಮಾಡ್ತೀನಿ. ಒಂದು ನಿದರ್ಶನ ಕೊಡ್ತಾ ಇದ್ದೀನಿ. ಸುತ್ತೂರು ಪರಮ ಪೂಜ್ಯರ ಹಾಗೂ ಎಲ್ಲ ಪೂಜ್ಯರ ಪಾದಗಳಿಗೆ ನಮಸ್ಕಾರ ಮತ್ತು ನನ್ನ ಮನದಾಳದ ಮಾತುಗಳನ್ನು ಪೂಜ್ಯರ ಅಭಿರಾವರಿಗೆ ಅರ್ಪಿಸುತ್ತೇನೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕಟ್ಟೆ ಹೋಬಳಿ ಎಲೆಹಳ್ಳಿ ಎಂಬ ಕುಗ್ರಾಮದಿಂದ 1960ರಲ್ಲಿ ಹಾಸನಕ್ಕೆ ಬದುಕು ಕಟ್ಟಿಕೊಳ್ಳಲು ಬಂದೆ. ಆ ಸಂದರ್ಭದಲ್ಲಿ ಹಾಸನದ ಅಧಿದೇವತೆ ಶ್ರೀ ಹಾಸನಾಂಬ ದೇವಸ್ಥಾನವು ನನಗೆ ವಾಸಿಸಲು ಅವಕಾಶ ಮಾಡಿಕೊಟ್ಟು ಅನ್ನ ಆಶ್ರಯ ನೀಡಿದ್ದೂ ಅಲ್ಲದೆ ಸವರಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಧರ್ಮದರ್ಶಿಯಾಗಿ ಅನೇಕ ವರ್ಷಗಳ ಕಾಲ ಸೇವೆ ಮಾಡಲು ಮುಜರಾಯಿ ಇಲಾಖೆ ಅಧಿಕಾರಿಗಳು ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಈ ಶ್ರೀ ಹಾಸನಾಂಬ ದೇವಿಯ ಹಾಗೂ ನನ್ನ ತಂದೆ ತಾಯಿ ಆಶ್ರಮಗಳೇ ಮುಖ್ಯ ಕಾರಣ. ಅಂದು ನಮ್ಮೂರು ಎಲೆಹಳ್ಳಿಯಿಂದ ಬರಿಗೈಯಲ್ಲಿ ಹಾಸನಕ್ಕೆ ಬಂದಾಗ ನಾನು ಆಕಾಶದೆತ್ತರದ ಅಶೋತ್ತರಗಳನ್ನು ಇಟ್ಟುಕೊಳ್ಳದೆ ಕೇವಲ ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬೇಕೆಂಬ ಮಹದಾಸೆ ಹಾಗೂ ಕನಸಿನೊಂದಿಗೆ ರೇಣುಕಾ ಕ್ಲಿನಿಕ್ ಪ್ರಾರಂಭಿಸಿದೆ. ನಂತರ ರೇಣುಕಾ ಮೆಡಿಕಲ್ಸ್ ಮತ್ತು ಜೋಗಿ ಮೆಡಿಕಲ್ಸ್ ಶಾಪ್ ಪ್ರಾರಂಭ ಮಾಡಿದೆ. ರೋಗಿಗಳೊಂದಿಗೆ ಸಾರ್ವಜನಿಕರೊಂದಿಗೆ ನನ್ನ ಒಡನಾಟ 2 ಬಾರಿ ನಗರಸಭಾ ಸದಸ್ಯನಾಗಿ ಮಾಡಿತ್ತು. ಮುಂದೆ ಬೆಂಗಳೂರಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತರು ಮತ್ತು ಮಾಜಿ ಸಚಿವರಾದ ಪಿಜಿಆರ್ ಸಿಂಧಿಯಾ ಮಾತನಾಡಿ, ವೀರಭದ್ರಪ್ಪನವರ ಬದುಕನ್ನು ನೋಡಿದಾಗ ಅವರು ಇಡೀ ಜೀವನವನ್ನ ಸಮಾಜ ಸೇವೆಗಾಗಿಯೇ ಮೀಸಲಿಟ್ಟಿದ್ದಾರೆ ಎಂಬುದು ತಿಳಿಯುತ್ತದೆ. ಅವರು ಸಜ್ಜನ ವ್ಯಕ್ತಿ, ಅದಕ್ಕಾಗಿಯೇ ಎಲ್ಲಾ ಪಕ್ಷದವರು ಅವರನ್ನ ಪ್ರೀತಿಸುತ್ತಾರೆ. ರಾಜಕೀಯದಲ್ಲಿ ಎಲ್ಲರನ್ನೂ ಮೆಚ್ಚಿಸುವುದು ಕಷ್ಟ, ಆದರೆ ವೀರಭದ್ರಪ್ಪನವರು ತಮ್ಮ ಮಾನವೀಯತೆಯಿಂದ ಎಲ್ಲರ ಮನಸ್ಸು ಗೆದ್ದಿದ್ದಾರೆ. ಅವರ ಈ ಸಾಧನೆಯ ಕೀರ್ತಿಯಲ್ಲಿ ಅವರ ಶ್ರೀಮತಿಯವರ ಪಾತ್ರವು ಬಹಳ ದೊಡ್ಡದು ಎಂದು ವೀರಭದ್ರಪ್ಪನವರಿಗೆ ಹಾಗೂ ಅವರ ಕುಟುಂಬದವರಿಗೆ ಭಗವಂತನು ಉತ್ತಮ ಆರೋಗ್ಯ ಮತ್ತು ಆಯುಷ್ಯವನ್ನ ಕರುಣಿಸಲಿ ಎಂದು ಶುಭ ಹಾರೈಸಿದರು. ಆಗ ತಾನೇ ಪಾಪ ವೀರಭದ್ರಪ್ಪನವರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿತ್ತು ಕೇರಳದಲ್ಲಿ. ಬಾಕಿ ಟ್ರಾನ್ಸ್ಪ್ಲಾಂಟೇಷನ್ ಆದರೆ ತಡ್ಕೋಬಹುದು, ಆದರೆ ಲಿವರು ಹಾರ್ಟು ಇಂಥವೆಲ್ಲ ಭಾಳ ಬ್ರೈನ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಇನ್ನೂ ಆಗಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಂಡು ಅವರು ಮೈಸೂರಿಗೆ ಬಂದರು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು. ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ರಾಷ್ಟ್ರಮಟ್ಟದ ಜಾಂಬೂರಿ ನಡೀತಾ ಇರೋದು ಮೈಸೂರಿನಲ್ಲಿ ಮೊದಲನೇದಾಗಿ ನಾನು ಭಾಗವಹಿಸಲೇಬೇಕು ಅಂತೇಳಿ ಅಲ್ಲಿಂದನೂ ಸಹಿತ ಬಂದಿದ್ದು ಕೇರಳದಲ್ಲಿ ವೈದ್ಯರ ಸಲಹೆಯ ವಿರುದ್ಧವಾಗಿ. ಅವ್ರು ಬಂದ ತಕ್ಷಣ ಹೋಗಿ ನೋಡಿದ್ದು ಸ್ವಾಮೀಜಿಯವ್ರನ್ನ. ಸ್ವಾಮೀಜಿಯವರಿಗೆ ಅವತ್ತು ಅಂದರೆ ಅವರ ಅಂತಃಕರಣ ಯಾವತ್ತೂ ವೀರಭದ್ರಯ್ಯ ನಮ್ಮ ಕುಟುಂಬದ ಸದಸ್ಯ ಅನ್ನೋ ರೀತಿಯಲ್ಲಿ ಅವ್ರು ನಡ್ಕೊಂಡಿದ್ದಾರೆ. ಅಷ್ಟೊಂದು ಪ್ರೀತಿ ಮಾಡ್ತಾರೆ ಸ್ವಾಮೀಜಿಯವರು ವೀರಭದ್ರಯ್ಯನವರು. ಯಾಕೆ ಅಂತ ಹೇಳಿದ್ರೆ ಒಬ್ಬ ಸಜ್ಜನ ವ್ಯಕ್ತಿ ಅಂತ ಹೇಳಿ ವೀರಭದ್ರಯ್ಯನವರಿಗೆ. ಈ ವೇಳೆ ಸಂಸದ ಶ್ರೇಯಸ್ ಪಟೇಲ್ ಅವರು ಮಾತನಾಡಿ, ಇಂದು ನಮ್ಮ ಜಿಲ್ಲೆಯ ಹೆಮ್ಮೆಯ ಸಾಧಕರೊಬ್ಬರ ಕೃತಿ ಬಿಡುಗಡೆ ಮತ್ತು ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿರುವುದು ನನ್ನ ಸೌಭಾಗ್ಯ. ಅತ್ಯಂತ ಸರಳ ಜೀವಿಗಳಾದ ವೀರಭದ್ರಪ್ಪನವರು ಕೇವಲ ವೈದ್ಯರಾಗಿ ರೋಗಿಗಳನ್ನು ಗುಣಪಡಿಸುವುದಷ್ಟೇ ಅಲ್ಲ, ರೋಗಿಗಳ ಮನಸ್ಸಿನ ನೋವನ್ನು ಅರಿತು ಸಾಂತ್ವನ ನೀಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ರೈತ ಚಳುವಳಿ ಮತ್ತು ಪ್ರಗತಿಪರ ಚಳುವಳಿಗಳಲ್ಲಿ ಅವರ ಪಾತ್ರ ಅಪಾರ. ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆಯನ್ನು ಮರೆಯುವಂತಿಲ್ಲ. ಜನಪ್ರತಿನಿಧಿಗಳಾದ ನಾವು ಅವರ ಸಾಧನೆಯ ಹಾದಿಯಲ್ಲಿ ಸಾಗುವುದು ಮತ್ತು ಸಮಾಜಕ್ಕೆ ಒಳಿತನ ಮಾಡುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದರು. ನಮ್ಮ ಜಿಲ್ಲೆಯ ಒಂದು ಕಳಶಾಂತರ ಹೇಳಕ್ಕೆ ಇಷ್ಟಪಡ್ಬೋದು. ನಮ್ಮ ಜಿಲ್ಲೆಯಲ್ಲಿ ಸುಮಾರು ಸಲ ಪ್ರಗತಿಯನ್ನು ಸಾಧಿಸಿ ಇಡೀ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುವ ಕೆಲಸವನ್ನು ಮಾಡುವುದರಲ್ಲಿ ಅದರಲ್ಲೂ ಸಹ ಒಬ್ಬರು ನಮ್ಮ ವೀರಭದ್ರಪ್ಪ ಸಾಹೇಬರು. ಅವರ ಒಂದು ಕೃತಿ ಬಿಡುಗಡೆ ಕಾರ್ಯಕ್ರಮಕ್ಕೆ ನನ್ನ ಮುಖ್ಯ ಅತಿಥಿಗಳಾಗಿ ಕರೆದು ಇನ್ನೂ ನನ್ನ ಒಂದು ಸೌಭಾಗ್ಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಅತ್ಯಂತ ಸರಳ ಜೀವಿ ಅಂತಂದರೆ ಅದು ವೀರಭದ್ರಪ್ಪ ಸಾಹೇಬರು. ನಾನು ಒಂದು ಕಾರ್ಯಕ್ರಮದಲ್ಲಿದ್ದೆ. ಕಾರ್ಯಕ್ರಮದಲ್ಲಿ ಬಂದು ಇದೊಂದು ಅಭಿನಂದನಾ ಸಮಾರಂಭ ಇದೆ, ದಯಮಾಡಿ ಬರಬೇಕು ಅಂತ ಅವರೇ ಬಂದಿದ್ದು ನನಗಂತೂ ಅತ್ಯಂತ ಖುಷಿಯಾದಂಥ ವಿಷಯ. ಇವತ್ತು ಅವರ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇವತ್ತು ಪೂಜ್ಯ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಡೆದಿರುವುದು ನಮಗೆ ಅತ್ಯಂತ ಪ್ರಶಂಸನೀಯ ಮತ್ತು ನಮಗೆ ಹೆಮ್ಮೆಯಾದಂತಹ ವಿಷಯ. ಅದು ಸಹ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಿಜಿಆರ್ ಸಿಂಧಿಯಾ ಸಾಹೇಬರು, ಮಾಧುಸ್ವಾಮಿ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಕೆಲಸವನ್ನು ಆಗಿದೆ. ಇವತ್ತು ನಮ್ಮ ಜಿಲ್ಲೆಗೆ ನಮ್ಮದು ಬರ್ತಾ ಕಾಲ ಒಬ್ಬರು ಹೇಳ್ತಾರೆ,
ಬರೀ ವೀರಭದ್ರಪ್ಪ ಸಾಹೇಬರು ಪೇಷಂಟ್ಸ್ ಅಷ್ಟೇ ನೋಡಿದ್ದಲ್ಲ, ಅವರು ರೋಗಿಗಳಿಗೆ ಅವರ ಒಂದು ಆತ್ಮಸೇವೆ ಅರ್ಥ. ಶಾಸಕ ಸ್ವರಪ್ರಕಾಶ್ ಮಾತನಾಡಿ, ನಾನು ಪ್ರತಿದಿನವೂ ಅವರ ಸೇವೆಯನ್ನು ಗಮನಿಸುತ್ತಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿಯೇ 2ನೇ ಸಹಕಾರಿ ಆಸ್ಪತ್ರೆಯಾಗಿರುವ ನಮ್ಮ ಸಂಜೀವಿನಿ ಸಹಕಾರಿ ಆಸ್ಪತ್ರೆಯು ಹಾಸನದಲ್ಲಿರುವುದು ನಮ್ಮ ಹೆಮ್ಮೆ. ಈ ಸಂಸ್ಥೆಯು ಪ್ರಜಾಸತ್ತಾತ್ಮಕವಾಗಿ ಬೆಳೆದು ಬಂದಿದ್ದು, ಡಾಕ್ಟರ್ ವೀರಭದ್ರಪ್ಪನವರು ಕಟ್ಟಿದ ಈ ಸಂಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗುವ ಸೌಭಾಗ್ಯ ನನಗೆ ಲಭಿಸಿದೆ. ಅವರ ಮಾರ್ಗದರ್ಶನದಂತೆ ನಾನು ಸಂಸ್ಥೆಯ ಅಧ್ಯಕ್ಷನಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಡಾಕ್ಟರ್ ವೀರಭದ್ರಪ್ಪನವರ ಕುಟುಂಬಕ್ಕೆ ಭಗವಂತನು ಸುಖ, ಶಾಂತಿ ಮತ್ತು ಉತ್ತಮ ಆರೋಗ್ಯವನ್ನು ಕರುಣಿಸಲಿ. ಅವರು ನಮ್ಮೆಲ್ಲರಿಗೂ ಸದಾ ಮಾರ್ಗದರ್ಶನ ನೀಡುತ್ತಿರಲಿ ಎಂದು ತಿಳಿಸಿದರು. ಹಾಸನ ನಗರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಂಜೀವಿನಿ ಸಹಕಾರಿ ಆಸ್ಪತ್ರೆ 2ನೇ ಸಹಕಾರಿ ಆಸ್ಪತ್ರೆ, 2ನೇ ನಮ್ಮ ಸಹಕಾರಿ ಆಸ್ಪತ್ರೆ ನಮ್ಮ ಇಡೀ ಕರ್ನಾಟಕ ಅದು ಹಾಸನ. ಅದರಲ್ಲೂ ಕೂಡ ಖಜಾಂಚಿಯಾಗಿ ಅವರ ಒಂದು ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು ಮತ್ತು ಡಾಕ್ಟರ್ ವೀರಭದ್ರಪ್ಪರು ಏನು ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ ಅದನ್ನು ನಡೆಸಿಕೊಂಡು ಹೋಗುವಂಥ ಸೌಭಾಗ್ಯ ನಾನು ಕೂಡ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಅಧ್ಯಕ್ಷರಾಗಿ ನಾನು ಸೇವೆ ಸಲ್ಲಿಸ್ತೇನೆ. ಬಹಳ ಪ್ರಾಮಾಣಿಕತೆಯಿಂದ ಅವರೆಲ್ಲ ಮಾರ್ಗದರ್ಶನ ಏನು ಹಾಕೊಂಡಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಹೇಳ್ತಾ ಹೆಚ್ಚಿಗೆ ಮಾತಾಡಬಹುದು, ಹಲವಾರು ಮಾತಾಡಬೇಕಾಗಿದೆ. ಮಾಧವ ಸ್ವಾಮಿಯವರು ಕೂಡ ಹಾಸನ ನಗರಕ್ಕೆ ಇವತ್ತು ವಿಶೇಷ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ಎಲ್ಲರಿಗೂ ಸಂತೋಷ. ಮತ್ತೊಮ್ಮೆ ನನ್ನ ಈ ಅಪೂರ್ಣ ಮತ್ತು ಅಪೂರ್ವ ಕಾರ್ಯಕ್ರಮಕ್ಕೆ ನನ್ನ ಒಂದು ಅಧ್ಯಕ್ಷ ಸೌಭಾಗ್ಯ ಕೂಡ ಭಾವಿಸ್ತಾ ಭಗವಂತ ಅದು ಸಾರ್ವಜನಿಕರು ವೈಯಕ್ತಿಕ ಪತ್ರ ಕೂಡ ನಾನು ಬಹಳ ಸಲ ಹೇಳ್ತಿರ್ತೀನಿ, ನಾನು ಉಪಸ್ಥಿತಿ ಮಾಡಲು ಅಂತ ಹೇಳ್ತೀನಿ. ಮನೆಗೆ ಹಿರಿಯ ಜವಾಬ್ದಾರಿಯನ್ನು ಹೆಚ್ಚು ನಿರ್ವಹಣೆ ಮಾಡಿದರೆ ಹಾಗೆ ಹೆಣ್ಣು ಮಕ್ಕಳನ್ನು ಒಳ್ಳೆಯ ಸ್ಥಳಗಳಲ್ಲಿ ಇವತ್ತು ನೆಲೆ ಮಾಡಿ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಇಡೀ ಕುಟುಂಬದ ಜವಾಬ್ದಾರಿನ ವೀರಭದ್ರಪ್ಪವರು ನಿರ್ವಹಣೆ ಮಾಡಿಕೊಂಡು ನನಗೆ ಚೆನ್ನಾಗಿ ಇವತ್ತು ತಂಗಿಯವರು ಏನಾದರೂ ನಿಜವಾಗ್ಲೂ ಅವ್ರನ್ನ ಅಣ್ಣ ಅಂತಲ್ಲ ತಂದೆ ಸ್ಥಾನದಲ್ಲಿ ನೋಡುವಂಥ ನಿರ್ಮಾಣ ಆಗಿದ್ದರೆ ಆತ ಪಟ್ಟಿನ ಬವಣೆ ಎಷ್ಟು ಅನ್ನೋದು ನಮಗೆಲ್ಲ ಅರ್ಥ ಆಗಿರುವಂಥ ಹತ್ತಿರದವರಿಗೆ ವೀರಭದ್ರಪ್ಪನವರ ಈ ಶ್ರಮ ಬಹುಶಃ ಇವತ್ತು ನಮ್ಮ ಮುಂದೆ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಶಾಖಾ ಮಠದ ಶಂಭುನಾಥ ಮಹಾಸ್ವಾಮೀಜಿ, ಶ್ರೀ ಕ್ಷೇತ್ರ ತಣ್ಣೀರುಹೊಳೆ ಮಠದ ಪೀಠಾಧ್ಯಕ್ಷರಾದ ವಿಜಯಕುಮಾರ ಸ್ವಾಮೀಜಿ, ಮಾಜಿ ಸಚಿವರಾದ ಜೆಸಿ ಮಾಧುಸ್ವಾಮಿ, ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಮುದ್ದೇಗೌಡರು, ಲೇಖಕಿ ವನಜಾಕ್ಷಿ, ರವಿ ನಾಕಲ್ಗೂಡು ಸೇರಿದಂತೆ ಹಲವು ಗಣ್ಯರು, ಸಂಘ ಸಂಸ್ಥೆಯ ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ದಕ್ಷಿಣ ಭಾರತದ ಸಂಗೀತ ಲೋಕದ ಧ್ರುವತಾರೆ, ಸುಮಧುರ ಕಂಠಸಿರಿಯ ಗಾಯಕಿ, ಗಾನ ಕೋಗಿಲೆ ಎಸ್ ಜಾನಕಿ ಅವರು ನಿಧನರಾಗಿದ್ದು, ಅವರ ಅಗಲಿಕೆಯು ಇಡೀ ಸಂಗೀತ ಲೋಕವನ್ನ ಶೋಕಸಾಗರದಲ್ಲಿ ಮುಳುಗಿಸಿದೆ. ದಶಕಗಳ ಕಾಲ ತಮ್ಮ ಅದ್ಭುತ ಧ್ವನಿಯ ಮೂಲಕ ಕೋಟ್ಯಾಂತರ ಕನ್ನಡಿಗರ ಹಾಗೂ ಸಂಗೀತ ಪ್ರಿಯರ ಮನೆಗೆದ್ದಿದ್ದ ಜಾನಕಿಯಮ್ಮ ಅವರ ನಿಧನದಿಂದಾಗಿ ಭಾರತೀಯ ಚಲನಚಿತ್ರ ಸಂಗೀತದ ಒಂದು ಶಕೆ ಅಂತ್ಯಗೊಂಡಂತಾಗಿದೆ. ಸಾವಿರಾರು ಹಾಡುಗಳಿಗೆ ಜೀವ ತುಂಬಿದ್ದ ಅವರ ಧ್ವನಿ ಇನ್ನು ನೆನಪು ಮಾತ್ರ. ಸಂಗೀತ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆ ಅನನ್ಯ ಹಾಗೂ ಅವಿಸ್ಮರಣೀಯ. ಗಾಯಕಿ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಇಂದು ಮೈಸೂರಿನ ಮಹಾರಾಜ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇರಿಸಲಾಗಿತ್ತು. ಈ ವೇಳೆ ಅಪಾರ ಸಂಖ್ಯೆಯ ಅಭಿಮಾನಿಗಳು, ಕಲಾ ಪ್ರೇಮಿಗಳು ಮತ್ತು ಗಣ್ಯರು ಆಗಮಿಸಿ ತಮ್ಮ ನೆಚ್ಚಿನ ಗಾಯಕಿಗೆ ಅಂತಿಮ ನಮನ ಸಲ್ಲಿಸಿದರು. ಮೆಕ್ಕೆಜೋಳ ಬೆಳೆಗಾರ ರೈತರ ನೋವು ನಮ್ಮೆಲ್ಲರ ನೋವು. ಸಂಕಷ್ಟದಲ್ಲಿರುವ ರೈತನ ನೆರವಿಗೆ ಸರ್ಕಾರ ತಕ್ಷಣ ಧಾವಿಸಬೇಕು ಎಂದು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಆಗ್ರಹಿಸಿದ್ದಾರೆ. ಆಲೂರು ತಾಲೂಕಿನ ಬೈರಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಗೆ ಗ್ರಾಮದಲ್ಲಿ ಬಿಳಿ ಸುಳ್ಳಿ ರೋಗದಿಂದ ತೀವ್ರ ಹಾನಿಗೊಳಗಾದ ಮೆಕ್ಕೆಜೋಳದ ಬೆಳೆಗಳನ್ನು ಶಾಸಕ ಸಿಮೆಂಟ್ ಮಂಜು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ರೈತರ ಅಳಲು ಆಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಕಳೆದ ವರ್ಷದಂತೆಯೇ ಈ ಬಾರಿಯೂ ಬಿಳಿ ಸುಳ್ಳಿ ರೋಗ ವ್ಯಾಪಕವಾಗಿ ಹರಡಿದ್ದು ಸಾವಿರಾರು ರೈತರು ಅಪಾರ ನಷ್ಟ ಅನುಭವಿಸುವಂತಾಗಿದೆ. 1 ಎಕರೆ ಮೆಕ್ಕೆಜೋಳ ಬೆಳೆಗೆ ಸುಮಾರು 30,000ಕ್ಕೂ ಅಧಿಕ ವೆಚ್ಚ ಮಾಡುವ ರೈತರು ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿದ್ದಾಗ ಬೆಳೆ ರೋಗಕ್ಕೆ ತುತ್ತಾಗಿರುವುದು ಅತ್ಯಂತ ದುಃಖದ ಸಂಗತಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಹಾಗೂ ರಾಜ್ಯ ಸರ್ಕಾರ, ಕೃಷಿ ಇಲಾಖೆ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ತಕ್ಷಣ ಹಾಸನ ಜಿಲ್ಲೆಯಾದ್ಯಂತ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ನಷ್ಟ ಅನುಭವಿಸಿದ ಪ್ರತಿಯೊಬ್ಬ ರೈತನಿಗೂ ನ್ಯಾಯಯುತ ಪರಿಹಾರವನ್ನು ಶೀಘ್ರವಾಗಿ ವಿತರಿಸಬೇಕು. ಅಗತ್ಯವಿದ್ದರೆ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಿಸಿ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸಂಪೂರ್ಣವಾಗಿ ನೆಲ ಕಚ್ಚೋಗಿದೆ. ಒಂದು ರೀತಿ ಮಣ್ಣಿಗೂ ಅಲ್ಲ ಅದು. ಯಾಕೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಕೊನೆ ಪಕ್ಷ ಮೇವಿಗಾರು ಜಾನುವಾರುಗಳಿಗೆ ಮೇವು ಹಾಕೋಣ ಜಾನುವಾರುಗಳು ಕೂಡ ತಿನ್ನಲ್ಲ. ತಿಂದ್ರೆ ಅದರದ್ದು ಕೂಡ ಆರೋಗ್ಯ ಹದಗೆಡುತ್ತೆ. ಇದರಲ್ಲೂ ಕೂಡ ಒಂದೇ ಒಂದು ಫಸಲು ಬಂದಿಲ್ಲ. ಈ ಪರಿಸ್ಥಿತಿ ಆಗಿದೆ. ರೈತ ಒಂದು ಎಕರೆಗೆ 20,000 ರಿಂದ 25,000 30,000ರಿಂದ ಖರ್ಚು ಮಾಡಿ ಬೆಳೆ ಹಾಕಿ ಅತ್ತೆ ಮಾಡಿ ಹಳ ತೆಗೆದು ಇಷ್ಟೆಲ್ಲ ಸ್ಪ್ರೇ ಮಾಡಿ ಗೊಬ್ಬರ ಹಾಕಿ ಇಷ್ಟೆಲ್ಲ ಮಾಡಿದರೂ ಕೂಡ ರೈತನಿಗೆ ₹1 ಆದಾಯ ಇಲ್ಲ.
ಆದಾಯ ಜೊತೆಗೆ ಈ ವರ್ಷದ ಬೆಳೆ ಹೋಯ್ತು. ಈ ವರ್ಷದ ಬೆಳೆ ಏನು ಮಾಡ್ಬೇಕು ರೈತ? ಕೃಷಿ ಇಲಾಖೆಯವ್ರು ಹೇಳ್ತಾರೆ ಆಲ್ಟರ್ನೇಟ್ ಬೆಳೆ ಬೆಳಿಬೇಕು ಅಂತ. ನಮ್ಮ ಜಿಲ್ಲೆಯಲ್ಲಿ ಆಲೂಗೆಡ್ಡೆ ಬೆಳೆದ್ರು, ಇವತ್ತು ಬೆಳೀತಾ ಇಲ್ಲ. ಶುಂಠಿ ಬೆಳೆದ್ರು, ಅದು ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ ಅಂದರು, ಅದನ್ನು ಬಿಟ್ಟರು. ಜೋಳ ಬೆಳೀತಿದ್ದಾರೆ, ಜೋಳನೂ ಬಿಟ್ಟು ರಾಗಿ ಬೆಳೀರಿ ಅಂತಾರೆ. ರಾಗಿ ಏನು ವಾಣಿಜ್ಯ ಬೆಳೆ ಅಲ್ಲ. ರಾಗಿ ನಮ್ಮ ಊಟಕ್ಕೆ ಬೇಕಾದ್ರೆ ಬೆಳಿಬೋದು. ರೈತನಿಗೆ ಬರೀ ಊಟಕ್ಕೆ ಹೊಟ್ಟೆ ಊಟ ಮಾಡ್ಬಿಟ್ರೆ ಸಾಕ? ಸಾರು ಮಾಡಬೇಕು ಅಂತೇಳಿದರೆ, ಸಾಂಬಾರು ಮಾಡಬೇಕು ಅಂತೇಳಿದರೆ ಖಾರ ಪುಡಿ ಬೇಕು, ಮೆಣಸಿನ ಪುಡಿ ಬೇಕು, ಎಣ್ಣೆ ಬೇಕು, ಬೇಳೆ ಬೇಕು. ಅವರು ತಿನ್ನಬೇಕಲ್ಲ, ಊಟ ಮಾಡಬೇಕಲ್ವಾ? ಈ ಪರಿಸ್ಥಿತಿ ನಾನು ಸರ್ಕಾರ ಕೇಳ್ತಕ್ಕಂಥದ್ದು ಒಂದೇ ಸರ್, ಹಾಸನ ಜಿಲ್ಲೆಯಲ್ಲಿ ತುಂಬಲಾರದಷ್ಟು ನಷ್ಟ ಆಗಿರ್ತಕ್ಕಂಥದ್ದು ಕಣ್ಮುಂದೆ ನಾವು ನೋಡ್ತಾ ಇದ್ದೀವಿ. ಸರ್ಕಾರ ಈ ಕೂಡಲೇ ಸಮೀಕ್ಷೆಯನ್ನು ಮಾಡಬೇಕು. ನಾನು ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಮಾತಾಡಿದ್ದೀನಿ, ಮಾನ್ಯ ಮಂತ್ರಿಗಳ ಹತ್ರ. ಅರ್ಕಲಗೂಡು ಪಟ್ಟಣದ ಕೆಇಬಿ ಕಚೇರಿ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಚೆಸ್ಕಾಂ ಇಂಜಿನಿಯರ್ ಗೋಕುಲ್, ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಆದರ್ಶಗಳು ಅಜರಾಮರ. ಜನರ ಬದುಕಿಗೆ ವಿದ್ಯುತ್ ಇಲಾಖೆಯು ಅವಿಭಾಜ್ಯ ಅಂಗವಾಗಿದೆ. ಇಲಾಖೆಯನ್ನು ಖಾಸಗೀಕರಣಗೊಳಿಸಿದರೆ ರೈತರಿಗೆ ಹಾಗೂ ಗ್ರಾಹಕರಿಗೆ ಭವಿಷ್ಯದಲ್ಲಿ ತೊಂದರೆಯಾಗಬಹುದು. ಹೀಗಾಗಿ ಸಾರ್ವಜನಿಕ ಸೇವಾ ಮನೋಭಾವದ ಇಲಾಖೆಯನ್ನು ಉಳಿಸಿಕೊಳ್ಳುವುದು ಅಗತ್ಯ ಎಂದು ತಿಳಿಸಿದರು. ಶತಮಾನದಿಂದ ನಮ್ಮ ನಾಡಿನಲ್ಲಿ ಆಚರಿಸ್ತಾ ಇದ್ದೀವಿ. ಬೆಂಗಳೂರು ಕಟ್ಟಿದ ಯಾರು ಅಂತ ಹೇಳಿದ್ರು ಈಗಲೂ ಕೆಂಪೇಗೌಡ ಅಂತಾನೆ ಹೇಳೋದು. ಸೊ ಹಂಗೆ ಕೆಇಬಿ ಇದು ನಮಗೆ ಕರೆಂಟ್ ಕೊಡೋದು ಯಾರು ಅಂತ ಹೇಳಿದ್ರೆ ಕೆಇಬಿ ಅವ್ರ ಅಂತಾನೆ ಹೇಳಬೇಕು. ಇನ್ನೂ ಒಂದು 100 ವರ್ಷ ಆದರೂ ಕರೆಂಟ್ ಕೊಡೋದು ಯಾರು ಅಂದರೆ ಕೆಇಬಿ ಅವ್ರ ಹತ್ರ ಹೇಳಬೇಕು. ಈಗ ಸ್ಥಿತಿ ನೋಡಿದ್ರೆ ಕರೆಂಟ್ ಕೊಡೋದು ಯಾರು ಅಂದರೆ ಮುಂದಕ್ಕೆ ಟಾಟಾ 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 ಅನ್ನಂಗೆ ಆಗ್ತಿದೆ. ಸೊ ನಾನಿಲ್ಲಿ ನಮ್ಮ ಎಲ್ಲರನ್ನೂ ಒಂದು ರಿಕ್ವೆಸ್ಟ್ ಮಾಡ್ಕೋದೇನಂದ್ರೆ, ನಮ್ಮ ಪೂರ್ವಜರು ಅವ್ರು ಏನು ಸಾಧನೆ ಮಾಡಿದ್ದಾರೆ ಆ ಸಾಧನೆ ನಾವು ಮಾಡೋ ಅವಶ್ಯಕತೆ ಏನಿಲ್ಲ. ಅವ್ರು ಏನು ನಮಗೆ ಅಡಿಪಾಯ ಹಾಕೊಟ್ಟಿದ್ದಾರೆ, ಆ ಅಡಿಪಾಯನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಮೊದಲನೇದಾಗಿ ನಮ್ಮ ಇಲಾಖೆನ ಈಗ ಪ್ರೈವೇಟೈಸೇಷನ್ ಮಾಡಬೇಕು ಅಂತ ಒಂದು ಹಂತದಲ್ಲಿ ಒಂದು ಟಾಟಾದ ಒಂದು ಅರ್ಜಿನ KRCಗೆ ಹಾಕಿದ್ರು. ಸೊ ಅದನ್ನ ಅವರು ಹಿಂಪಡೆಯೋದಕ್ಕೆ ನಮ್ಮ ರೈತ ಸಂಘದವರು ಹಾಗೂ ನಮ್ಮ ಎಲ್ಲ ಸಾರ್ವಜನಿಕ ಬಂಧುಗಳು, ನಮ್ಮ ಇಲಾಖಾ ನೌಕರರು, ಅಧಿಕಾರಿಗಳು, ನಮ್ಮ ಸಂಘ ಸಂಸ್ಥೆಗಳು ಎಲ್ಲರೂ ಸತತವಾಗಿ ಹೋರಾಟದ ಪರಿಣಾಮವಾಗಿ ಇಂದು ಅವರು ಟಾಟಾದವರು. ರೈತ ಸಂಘದ ಮುಖಂಡ ಭುವನೇಶ್ ಮಾತನಾಡಿ, ತಾಲೂಕು ಆಡಳಿತದ ಮಟ್ಟದಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ರೈತರನ್ನು ಆಹ್ವಾನಿಸುವುದು ಅಪರೂಪ. ಆದರೆ ಚೆಸ್ಕಾಂ ನೌಕರರು ರೈತ ಮುಖಂಡರನ್ನ ಕರೆದು ಇಂತಹ ಸಾರ್ಥಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿರುವುದು ಶ್ಲಾಘನೀಯ. ಇಲಾಖೆಯ ಖಾಸಗೀಕರಣದ ಪ್ರಸ್ತಾವನೆಯನ್ನ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಜೊತೆಗೆ ನಾವು ಇವತ್ತು KPTCL ಬಗ್ಗೆ ಮಾಡಬೇಕು. ಕೆಂಪೇಗೌಡರ ಜಯಂತಿ ಜೊತೆಗೆ ಕೆಂಪೇಗೌಡರನ್ನ ಉಳಿಸೋ ಜೊತೆಗೆ ಇವತ್ತು ಯಾಕಂದ್ರೆ ನಾವು ರೈತರು ಮತ್ತೆ ನೌಕರ ವರ್ಗ ಉಳಿಬೇಕು ಅಂದಾಗ ಇದ್ಯಾವುದೋ ಒಂದು ಟಾಟಾ ಕಂಪನಿಗೆ ಇದೊಂದು ಅರ್ಜಿ ಹಾಕೊಂಡು ಖಾಸಗೀಕರಣಕ್ಕೆ ಮಾಡಕ್ಕೆ ಹೊರಟಂತ ಇದು 2002ನೇ ಇಸ್ವಿಲಿ ಅರ್ಜಿಯನ್ನ ಬಂದಿದ್ದು. ಅವತ್ತಿನ ಸರ್ಕಾರಗಳು ಹಾಕಿದ್ದಿಲ್ಲ. ಅವರು ಯಾವ ತೊಂದರೆಗಳಿಂದ ಯಾವುದೋ ಸರ್ಕಾರ ಬಂದಾಗ ಹಾಕ್ಬೇಕು ಅಂತ. ಯಾಕಂದ್ರೆ ಖಾಸಗೀಕರಣ ಇವತ್ತೇ ಹೊಸದಾಗಿಲ್ಲ. ಇದು ಡೆಲಾತರು ಆಗಿದೆ, ಕೆಲವು ಫೇಲೂರು ಆಗಿದೆ, ಕೆಲವು ನಡೀತಾ ಇದೆ. ಅವ್ರು ಎಲ್ಲೆಲ್ಲ ಆಯಾ ಕಟ್ಟಿನ ಜಾಗಗಳು ಒಳ್ಳೊಳ್ಳೆ ಜಾಗಗಳು ಮಾತ್ರ ಆಯ್ಕೆ ಮಾಡ್ಕೊಂಡು ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗೆ ಹಾಕಿಲ್ಲ. ಅವರು ಒಂದು 19 ಜಿಲ್ಲೆಗೆ, ಯಾಕಂದ್ರೆ ಸೇಫೆಸ್ಟ್ ಕಂಬ ಎಲ್ಲಿ ಬಿಡುವಾಗಲ್ಲ ಆ ಜಾಗ, ಎಲ್ಲಿ ಫ್ಯಾಕ್ಟರಿ ಒಳಗೆ ಆ ಜಾಗ, ಆದಾಯ ಬರೋ ಜಾಗ ಹಾಕಿ ಬಾಕಿ ಜಾಗನ KPTCLಗೆ ಕೊಟ್ಟಿದ್ದಾರೆ. ಚೆಸ್ಕಾಂ ಅಂತ ಏನು ವರ್ಗ ಮಾಡಿದ್ರೆ ಆ ವರ್ಗಕ್ಕೆ ಕೊಟ್ಟಿದ್ದಾರೆ, ಅನುಭವಿಸ್ಕೊಳ್ಳಿ ಇವರು ಅಂತ. ಅವ್ರ ಬೇಕಾದಂತ ರೀತಿಯೇ ಮಾಡ್ತಾರೆ. ಅವ್ರು ಕಡಿಮೆ ಕೊಡ್ತಾರೆ ಅಂತ ಬರ್ತಾರೆ. ಮೊದಲು ಕಡಿಮೆಗೆ ಜಿಯೋದವರು ಕಡಿಮೆಗೆ ಫ್ರೀ ಕೊಟ್ಟ, ನಾವು ನಂಬರ್ ಕೊಟ್ಮೇಲೆ ದುಡ್ಡು ಕೊಡೋ ಮಾಡ್ಕೊಂಡ. ಅವರು ಇವರು ಬರುವಾಗ ಫ್ರೀಯಾಗಿ ಬರ್ತಾರೆ. ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಶಿವಣ್ಣ BN ಅವರು ನಾಡಪ್ರಭು ಕೆಂಪೇಗೌಡರ ಜೀವನ ಸಾಧನೆಯ ಕುರಿತು ಸವಿಸ್ತಾರವಾಗಿ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಚಿದಂಬರ್ ವಹಿಸಿದರು. ಈ ವೇಳೆ SSLC ಮತ್ತು PUC ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಇಲಾಖೆಯ ನೌಕರರ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಲಾಯಿತು. ವಿದ್ಯುತ್ ಶಕ್ತಿಯನ್ನೇ ರೈತರಿಲ್ಲ ಎಂಬ ಅನನ್ಯ ಭಾವನೆಯನ್ನ ಸೂಚಿಸುವಂತ ಒಂದು ಸಂಕೇತ. ಹಾಗಾಗಿ ತುಂಬಾ ಸೊಗಸಾದಂತಹ ಒಂದು ಸಮಾರಂಭ ಅಂತ ನಾನು ಕೂಡ ಭಾವಿಸ್ತೇನೆ. ಸ್ನೇಹಿತರೆ, ಕೆಂಪೇಗೌಡ ಜಯಂತಿಗೆ ಸಂಬಂಧಪಟ್ಟಂತೆ ಹಲವಾರು ಧನ್ಯವಾದ ನಾವು ಕೇಳ್ತೀವಿ. ಕೆಂಪೇಗೌಡರ ಹಿನ್ನೆಲೆ ಯಾರಿಗೂ ಕೂಡ ಗೊತ್ತಿಲ್ಲ. ಕೆಂಪೇಗೌಡರ ಆ ಮಟ್ಟಕ್ಕೆ ಬರಲಿಕ್ಕೆ ಎಷ್ಟು ಕೈಗಳು ಬೆಂಬಲವನ್ನ ಕೊಟ್ಟು ಎಂಬುದು ಇದು ಪ್ರಮುಖವಾದಂಥ ವಿಚಾರ. ನೋಡಿ, ಕೆಂಪೇಗೌಡರ ವಿಚಾರಧಾರೆಯನ್ನ ಅಥವಾ ಬಾಳೆಪಟ್ಟಿನ ವಿಚಾರವನ್ನ ನಾವು 2 ಹಂತ ನೋಡ್ಬೋದು. ಒಂದು, ಕೆಂಪೇಗೌಡರ ಆಳ್ವಿಕೆಗೆ ಬರುವ ಮೊದಲು, ನೆಕ್ಸ್ಟ್ ಕೆಂಪೇಗೌಡರ ಆಳ್ವಿಕೆ ಬಂದಂತ ನಂತರ. ಕೆಂಪೇಗೌಡರು ಅಧಿಕಾರಕ್ಕೆ ಬರುವ ಹಿನ್ನೆಲೆ ಅಥವಾ ಹಿಂದೆ ಅವರ ಪೂರ್ವಿಕರ ಪರಂಪರೆಯನ್ನು ನೋಡಿದಾಗ
ಈ ಬೆಂಗಳೂರಿನ ಪಾಳ್ಯಪಟ್ಟು ಮನೆತನದ ಸ್ಥಾಪಕ ರಣಬೈರೇಗೌಡ ಅಂತ, ರಣಬೈರೇಗೌಡರು ಅಂತ. ಅವರು ಮೂಲತಃ ತಮಿಳುನಾಡಿಗೆ ಸೇರಿದ್ರು. ತಮಿಳುನಾಡಿನ ಕಾಂಚೀಪುರಂ ಸಮೀಪದ ಎಣಮಂಜಿ ಅಂತ ಅವರೇ ಕೆಂಪೇಗೌಡರು. ಹೀಗೆ ಹುಟ್ಟಿದ ನಂತರದಲ್ಲಿ ಅವ್ರು ಖುಷಿ ಆಗ್ತದೆ. ಕಾರ್ಯಕ್ರಮದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳಾದ ಚಿನ್ನಸ್ವಾಮಿ, ಕುಶ್ವಾಂತ್, ಸಹಾಯಕ ಅಭಿಯಂತರಗಳಾದ ಪುಟ್ಟಸ್ವಾಮಿ, ಗಿರೀಶ್ ಸೇರಿದಂತೆ ಕೆಪಿಟಿಸಿಎಲ್ ಮತ್ತು ಚೆಸ್ಕಾಂನ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ನಗರದ ಹೊಸಲೈನ್ ರಸ್ತೆಯ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ 40ನೇ ವರ್ಷದ ಜಾತ್ರಾ ಮಹೋತ್ಸವವು ಅತ್ಯಂತ ಭಕ್ತಿ, ಶ್ರದ್ಧೆ ಹಾಗೂ ಧಾರ್ಮಿಕ ವೈಭವದೊಂದಿಗೆ ಅದ್ದೂರಿಯಾಗಿ ಆರಂಭಗೊಂಡಿದೆ. ಜಾತ್ರೆಯ ಅಂಗವಾಗಿ ನಗರದ ಶ್ರೀ ಸಂಗಮೇಶ್ವರ ಬಡಾವಣೆ ಸಮೀಪದ ಶ್ರೀ ಜವನಹಳ್ಳಿ ಮಠದಿಂದ ಪವಿತ್ರ ಕಳಸ ಮೆರವಣಿಗೆಗೆ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರು ದೇವಿಯ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ಅಲಂಕೃತ ರಥದಲ್ಲಿ ಪ್ರತಿಷ್ಠಾಪಿಸಿದ ದೇವಿಯ ಉತ್ಸವ ಮೂರ್ತಿಯೊಂದಿಗೆ 106 ಮಹಿಳೆಯರು ಪವಿತ್ರ ಕಳಸ ಹೊತ್ತು ಹೆಜ್ಜೆ ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಜವನಹಳ್ಳಿ ಮಠದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ, ಕಳೆದ 4 ದಶಕಗಳಿಂದ ಭಕ್ತರ ನಂಬಿಕೆಯ ಕೇಂದ್ರವಾಗಿರುವ ಈ ಜಾತ್ರೆಯು ಸಮಾಜದಲ್ಲಿ ಸೌಹಾರ್ದತೆ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ, ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ರೈತರ ಬಾಳು ಹಸನಾಗಲಿ ಹಾಗೂ ಮಾನವೀಯ ಮೌಲ್ಯಗಳು ಬೆಳೆಯಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಲಾಗಿದೆ ಎಂದು ತಿಳಿಸಿದರು. ಚಾಮುಂಡೇಶ್ವರಿ ತಾಯಿ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ಜವನಹಳ್ಳಿ ಮಠದಿಂದ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಆ ತಾಯಿಯ ಆಶೀರ್ವಾದದಿಂದ ಈ ಭೂಮಿಗೆ ಮಳೆ ಬೆಳೆ ಬಂದು ಚೆನ್ನಾಗಾಗಲಿ, ರೈತರಿಗೆ ಒಳ್ಳೆಯದಾಗಲಿ, ಈ ಅಪರಾಧ ಕಡಿಮೆ ಆಗಲಿ ಅಂತಕ್ಕಂಥ ತಾಯಿಯಲ್ಲಿ ಬೇಡ್ಕೊಳ್ತೀವಿ ಮಾತನ್ನ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಮಾತನಾಡಿ, 7 ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವಕ್ಕೆ ಭದ್ರತೆ ಸೇರಿದಂತೆ ಅಗತ್ಯ ಇರುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ವಾಹನ ನಿಲುಗಡೆ, ಕುಡಿಯುವ ನೀರು ಹಾಗೂ ಪ್ರಸಾದ ವಿತರಣೆಯ ವ್ಯವಸ್ಥೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತು ನಾಳೆ ನಮ್ಮ ಡಿಆರ್ ಆವರಣದಲ್ಲಿರುವ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನದ 2 ದಿವಸದ ಜಾತ್ರಾ ಮಹೋತ್ಸವ ಇದೆ. ಇವತ್ತು ನಾವು ಕಲಶ ಜಾತ್ರಾ ಉದ್ಘಾಟನೆ ಮಾಡಿದ್ದೀವಿ. ಸ್ವಾಮೀಜಿ ಕೂಡ ಬಂದಿದ್ದಾರೆ ನಮ್ಮ ಜೊತೆಗೆ. ನಮಗೆ ತುಂಬ ನಂಬಿಕೆ ಇದೆ ನಮ್ಮ ಚಾಮುಂಡೇಶ್ವರಿ ತಾಯಿ ಮೇಲೆ. ಇವತ್ತು ಕಲಶ ಜಾತ್ರಾ ಇದೆ, ಆಮೇಲೆ 12 ಗಂಟೆಗೆ ಮಂಗಳ ಆರತಿ ಇದೆ, ನಾಳೆ ಹೋಮ ಇದೆ. ನಾವು ಎಲ್ಲರೂ ಇರ್ತೀವಿ. ಮತ್ತು ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ, ಒಳ್ಳೆಯ ಐಶ್ವರ್ಯ ಕೊಡಲಿ. ಕೆಲವು ಕ್ರೈಮ್ ನಡೀತಲ್ಲ, ಸಮಾಜಕ್ಕೆ ಏನು ಬೇಡ್ಕೊಂಡಿದ್ದಾರೆ? ಸಮಾಜದಲ್ಲಿ ಕ್ರೈಮ್ ನಡೀತವಲ್ಲ, ಕಡಿಮೆ ಆಗಲಿ ಅಂತ ಬೇಡ್ಕೊಂಡಿದ್ದಾರೆ. ಹೌದು, ಕಡಿಮೆ ಆಗಬೇಕು. ಅದು ನಾವು ಎಲ್ಲರೂ ಹೇಳ್ತೀವಿ ಚಾಮುಂಡೇಶ್ವರಿ ತಾಯಿ. ಹಾಸನ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಆಯ್ಕೆ ವಿಷಯದಲ್ಲಿ ಪಕ್ಷದ ನಾಯಕರು ಅನಗತ್ಯ ಗೊಂದಲ ಸೃಷ್ಟಿಸುವ ಹೇಳಿಕೆಗಳನ್ನು ನೀಡಬಾರದು. ಅಂತಿಮ ನಿರ್ಧಾರವನ್ನು ಜೆಡಿಎಸ್ ಮತ್ತು ಬಿಜೆಪಿ ಹೈಕಮಾಂಡ್ ಕೈಗೊಳ್ಳಲಿದೆ ಎಂದು ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಸಕಲೇಶಪುರ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಭ್ಯರ್ಥಿ ಯಾರು ಎಂಬುದನ್ನು 2 ಪಕ್ಷಗಳ ರಾಷ್ಟ್ರೀಯ ನಾಯಕತ್ವ ನಿರ್ಧರಿಸಲಿದೆ. ಬಿಫಾರಂಗೆ ಸಹಿ ಹಾಕುವ ಅಧಿಕಾರ ಹೊಂದಿರುವವರು ಮಾತ್ರ ಅಭ್ಯರ್ಥಿಯ ಬಗ್ಗೆ ಹೇಳಲು ಅರ್ಹರು. ಉಳಿದವರ ಹೇಳಿಕೆಗಳು ಕೇವಲ ವೈಯಕ್ತಿಕ ಅಭಿಪ್ರಾಯಗಳಷ್ಟೇ. ಇಂತಹ ವೈಯಕ್ತಿಕ ಹೇಳಿಕೆಗಳು ಮೈತ್ರಿಕೂಟದ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸುವುದಲ್ಲದೆ ಮೈತ್ರಿಗೆ ಹಾನಿಯುಂಟು ಮಾಡಬಹುದು ಎಂದಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕ್ಷೇತ್ರದಲ್ಲಿ ಸಕ್ರಿಯವಾಗಿರಲು ಸೂಚಿಸಿರುವುದು ನಿಜ. ಅದರಂತೆ ನಾನು ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಆದರೆ ರಾಜಕೀಯ ಸನ್ನಿವೇಶ ಮತ್ತು ಮುಂದಿನ ತೀರ್ಮಾನಗಳು ಪಕ್ಷದ ವರಿಷ್ಠರ ಕೈಯಲ್ಲಿದೆ ಎಂದು ತಿಳಿಸಿದರು. ಚುನಾವಣೆ ಹತ್ತಿರ ಆದಂತೆ ಗೊಂದಲ ಏರ್ಪಟ್ಟರು ನಿಜ. ನಾವು NDA ಜೊತೆ ಇದ್ದೀವಿ. ಸಹಜವಾಗಿ ಯಾರು ಅಭ್ಯರ್ಥಿ ಆಗ್ಬೋದು ಅನ್ನೋದು ಕೂಡ ಕುತೂಹಲ ಇದೆ. ಸೊ ನಾವು ಅಂತಿಮವಾಗಿ NDA ಹೈಕಮಾಂಡ್ ಅಂದರೆ ಬೋತ್ JDS ಆ್ಯಂಡ್ BJP ಏನು ತೀರ್ಮಾನ ಮಾಡುತ್ತೆ, ನಮ್ಮ ನಾಯಕರು JDS ನಾಯಕರು ಏನು ತೀರ್ಮಾನ ಮಾಡ್ತಾರೆ ನಮ್ಮ ಭದ್ರಾಗಿ. ಬಟ್ ಅವತ್ತಿನ ವಾತಾವರಣ ಹೇಗೆ ಸೃಷ್ಟಿಯಾಗುತ್ತೆ ಹೇಳಕ್ಕೆ ಬರಲ್ಲ. ಇನ್ನೂ 1.5 ವರ್ಷ ಶುರುವಾಗಿದೆ. ಒಬ್ಬೊಬ್ಬರು ನಾಯಕರುಗಳು ಒಂದೊಂದು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಈಗ ಅವರೇ ತೀರ್ಮಾನ ಮಾಡಿದಾಗ ತೊಂದರೆ ಇಲ್ಲ. ಅವ್ರಿಗೆ ಮಾಹಿತಿ ಏನಿದೆ ನಮಗೆ ಗೊತ್ತಿಲ್ಲ. ಅವರೇ ಬಿಫಾರಮ್ಗೆ ಸೈನ್ ಹಾಕೋದಾದರೆ ಕರೆಕ್ಟ್, ಅವ್ರು ಹೇಳೋ ಸರಿ. ನಮ್ಮ ಪಾರ್ಟಿಲಿ ನಾನು ಬಿಫಾರಮ್ಗೆ ಸೈನ್ ಹಾಕಲ್ಲ, BJPನಲ್ಲಿ ಪ್ರೀತಮ್ಗೌಡರು ಸೈನ್ ಹಾಕಲ್ಲ ಅಲ್ವಾ. ಆದ್ದರಿಂದ ನಮ್ಮವೆಲ್ಲ ಬರೀ ಮಾತುಗಳಷ್ಟೇ. ಕಾಯ್ಬೇಕು. ನಾವಂತೂ ರೆಡಿ ಇದ್ದೀವಿ. ಯಾವ ಕಾಲ ರೆಡಿ, ಆಡೋದಕ್ಕೂ ರೆಡಿ, ಹೊಸದಕ್ಕೂ ರೆಡಿ. ಎಚ್ ಡಿ ಕುಮಾರಸ್ವಾಮಿ ನಿಮಗೆ ಅಷ್ಟು ಕೊಟ್ಟಾರಂತಲ್ಲ ಸರ್, ಚರ್ಚೆ ಮಾಡೋದು ನಿಜ. ಆಕ್ಟಿವ್ ಆಗಿ ಕ್ಷೇತ್ರದಲ್ಲಿ ಸಂಘಟನೆ ಮಾಡಿ ಆಕ್ಟಿವ್ ಆಗಿರಿ ರಾಜಕೀಯದಲ್ಲಿ ಹೇಳ್ಬೋದು. ಆಲೂರು ತಾಲೂಕಿನ ಕಾಮತಿ ಗ್ರಾಮದ ಸರ್ವೆ ನಂಬರ್ 73ರಲ್ಲಿ ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಲು ನಿರ್ಮಿಸಿದ್ದ ಬೇಲಿಯನ್ನು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೆಚ್ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಿದೆ.
ಕಾಮತಿ ಗ್ರಾಮದ ಸರ್ವೆ ನಂಬರ್ 73ರ ವ್ಯಾಪ್ತಿಯ ಜಮೀನನ್ನು ಸರ್ಕಾರ ಇತ್ತೀಚೆಗಷ್ಟೇ ಕಂದಾಯ ಗ್ರಾಮವನ್ನಾಗಿ ಅಧಿಕೃತವಾಗಿ ಘೋಷಿಸಿತ್ತು. ಸರ್ಕಾರದ ಆದೇಶದ ನಡುವೆಯೂ ಕೆಲವರು ಅಕ್ರಮವಾಗಿ ಬೇಲಿ ನಿರ್ಮಿಸಿ ಜಾಗವನ್ನು ಕಬಳಿಸಲು ಯತ್ನಿಸುತ್ತಿದ್ದರು. ಈ ವಿಷಯ ಗಮನಕ್ಕೆ ಬರುತ್ತಿದ್ದಂತೆಯೇ ಎಚ್ಚೆತ್ತ ತಹಶೀಲ್ದಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸ್ಥಳವು ಸರ್ಕಾರಿ ಕಂದಾಯ ಗ್ರಾಮಕ್ಕೆ ಸೇರಿದ್ದು ಎಂಬುದು ಖಚಿತವಾಗುತ್ತಿದ್ದಂತೆ ತಹಶೀಲ್ದಾರ್ ಅವರು ಯಾವುದೇ ಮುಲಾಜಿಲ್ಲದೆ ಹಾಗೂ ಪ್ರಭಾವಿಗಳಿಗೆ ಮಣಿಯದೆ ಅಕ್ರಮ ಬೇಲಿಯನ್ನು ತೆರವುಗೊಳಿಸಲು ಕಂದಾಯ ಇಲಾಖೆಯ ಸಿಬ್ಬಂದಿಗೆ ಆದೇಶಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಅವರು, ಸರ್ಕಾರಿ ಜಮೀನಿನ ಮೇಲೆ ಅಕ್ರಮವಾಗಿ ಕಣ್ಣಿಡುವ ಅಥವಾ ಒತ್ತುವರಿ ಮಾಡಲು ಪ್ರಯತ್ನಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಸರ್ಕಾರಿ ಆಸ್ತಿಯನ್ನು ಸಂರಕ್ಷಿಸುವುದು ನಮ್ಮ ಜವಾಬ್ದಾರಿ. ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು. ಇದು ಒಂದೇ ಆಧಾರ ಮೇಲೆ ನಾನು ಇದು ಗ್ರಾಂಟ್ ಕ್ಯಾನ್ಸಲೇಷನ್ ಹಾಕ್ಬಿಡ್ತೀನಿ. ನಿಮ್ದು 1 ಎಕರೆ 9 ಗುಂಟೆಯಲ್ಲಿ ಅವರಲ್ಲ, ನಿಮ್ದು 1 ಎಕರೆ 9 ಗುಂಟೆ ಅಂತ ಸರ್ವೆ ಮಾಡಿದ್ದಾರೆ. ಏನಾಗಿದೆ ಅಷ್ಟೇ ಅವ್ರಿಗೆ ಗ್ರಾಂಟ್ ಆಗಿದೆ. 3 ಎಕರೆ ಆಗಿರುತ್ತೆ. ಈಗ ನೋಡಿ, ಇವರು ಕಾನೂನು ಬಾಹಿರವಾಗಿ ಗ್ರಾಂಟ್ ಇದೆಲ್ಲ ಒಂದು ಕಾಲದಲ್ಲಿ ಇವ್ರಿಗೆ ಗ್ರಾಂಟ್ ಆದಾಗ ಸ್ವಾಧೀನ ಇರ್ಬೋದು. ಇವರು ಇಷ್ಟು ಕಮರ್ಷಿಯಲ್ ಮಾಡ್ಕೊಂಡಿದ್ದಾರೆ, ಮಾರಿದ್ದಾರೆ. ಅದೇ ಇದು ಒಂದೇ ಉಲ್ಲಂಘನೆ ಸಾಕು ನನಗೆ. ಮೊಬೈಲಲ್ಲಿ ಸ್ಕ್ಯಾನ್ ಮಾಡುವಾಗ ಕಂದಾಯ ಗ್ರಾಮ ಅಂತ ರಚನೆ ಮಾಡಿದ್ದೀವಿ. ಇದು ಗ್ರಾಂಟ್ ಮನೆಗೆ ಹೆಂಗ್ ಸರ್ ಮಾಡಕ್ಕಾಗ್ತದೆ? ಮನೆ ಇಲ್ಲ, ಎಷ್ಟು ಪೂರ್ತಿ ಸೈಡಲ್ಲೇ ಇದೆ. ಎಷ್ಟು ಕಲ್ತೆ ಮಾಡಿದ್ರೆ ಎಲ್ಲಿಲ್ಲ ಸರ್, ಯಾರು ಕಳೆದಿಲ್ಲ ಸರ್. ಅಲ್ಲ, ನಿಮ್ ಜಮೀನ್ ಇತ್ತು ಅಂದ್ರೆ ಇವ್ರಿಗೆ ಮನೆ ಮಾಡ್ಲಿಕ್ಕೆ ಹಾಕ್ಬಿಟ್ರಿ, ಮಾರ್ಕೊಂಡ್ರೆ ಹಾಕಿದ್ರು. ತಹಶೀಲ್ದಾರ್ ಅವರು ಸರ್ವೆ ನಂಬರ್ 73ರಲ್ಲಿ ಇರುವಂತಹ ಜಾಗಕ್ಕೆ ಅಕ್ರಮವಾಗಿ ಬೇಲಿ ಹಾಕಿದ್ದನ್ನ ಇವತ್ತು ತಹಶೀಲ್ದಾರ್ ಅವರು ಖುದ್ದಾಗಿ ಬಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ಪೊಲೀಸ್ ಅವರ ಸಮಕ್ಷಮದಲ್ಲಿ ಅದನ್ನ ತೆರವು ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಗ್ರಾಮವನ್ನ ಕಂದಾಯ ಗ್ರಾಮವನ್ನಾಗಿ ಮಾಡ್ತಿರುವಂತಹ ಮಾನ್ಯ ಸರ್ಕಾರಕ್ಕೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಕಾಮತಿ ಗ್ರಾಮದಲ್ಲಿ 2 ವಾರ್ಡ್ಗಳಾಗಿ ಅದನ್ನ ಪರಿವರ್ತನೆ ಮಾಡಿದ್ದಾರೆ. ಅದೇನಂದ್ರೆ ಒಂದು ಹೊಸನಗರ ಎಂಬುದಾಗಿ, ಇನ್ನೊಂದು ಬಸವನಗರ ಎಂಬ 2 ಹೆಸರನ್ನ ನಮ್ಮ ಗ್ರಾಮಕ್ಕೆ, ನಮ್ಮ ವಾರ್ಡ್ಗಳಾಗಿ ಅದನ್ನ ಬದಲಾಯಿಸಿದ್ದಾರೆ. ಹಾಗೆ ಕಾಮತಿ ಗ್ರಾಮ ಮೂಲ ದಾಖಲೆ ಇರ್ತದೆ. 2 ವಾರ್ಡ್ಗಳು ನಮಗೆ ಮೂಲತವಾಗಿ ಇದು ಸರ್ಕಾರದಲ್ಲಿ ಅದು ಘೋಷಣೆ ಆಗ್ತದೆ. ಇರ್ತಕ್ಕಂಥ ಜಾಗವನ್ನ ಯಾರು ಕೂಡ ಅಕ್ರಮವಾಗಿ ಅದನ್ನ ಪರಬಾರೆ ಮಾಡಬಾರದು, ಅತಿಕ್ರಮಿಸಬಾರದು ಅಂತ ಹೇಳ್ತಾ, ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆಯು ಕೂಡ ನಮ್ಮ ಗ್ರಾಮಸ್ಥರಿಗೆ ಅದನ್ನ ನಮಗೆ ಸಹಕಾರ ಮಾಡಬೇಕು ಅಂತ ಹೇಳ್ತಾ, ವಿಶೇಷವಾಗಿ ನಾವು ಎಲ್ಲರಿಗೂ ಇದಕ್ಕೆ ಸಹಕಾರ ಮಾಡಿದಂತ ಎಲ್ಲ ನಮ್ಮ ತಹಶೀಲ್ದಾರ್ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ಗ್ರಾಮಸ್ಥರ ಪರವಾಗಿ ತಿಳಿಸ್ತಾ ಇದ್ದೇವೆ. ನಮಸ್ಕಾರ. ಕೊಪ್ಪಳ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಯಲ್ಲಿ ತಾನು ಸ್ಪರ್ಧಿಸುತ್ತಿದ್ದು, ವಕೀಲ ಬಂಧುಗಳು ತಮ್ಮನ್ನು ಬೆಂಬಲಿಸಿ ಮತ ನೀಡುವ ಮೂಲಕ ಗೆಲ್ಲಿಸಬೇಕೆಂದು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಓಂಕಾರಪ್ಪ ಕುಷ್ಟಗಿ ಮನವಿ ಮಾಡಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಕೀಲರ ಸಂಘದ ಅಭಿವೃದ್ಧಿ ಹಾಗೂ ವಕೀಲರ ವೃತ್ತಿಪರ ಬೆಳವಣಿಗೆಯನ್ನು ಗುರಿಯನ್ನಾಗಿಟ್ಟುಕೊಂಡು ಸಮಗ್ರ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದ್ದೇನೆ. ವಕೀಲರ ಸಂಘದ ಮೂಲಭೂತ ಸೌಕರ್ಯಗಳ ಸುಧಾರಣೆ ಮತ್ತು ಸದಸ್ಯರ ಕ್ಷೇಮಾಭಿವೃದ್ಧಿಗೆ ಆದ್ಯತೆ, ವಕೀಲರ ಕೌಶಲ್ಯಾಭಿವೃದ್ಧಿ ಮತ್ತು ಸಂಘದ ಒಟ್ಟಾರೆ ಪ್ರಗತಿಗಾಗಿ ವಿಶೇಷ ಯೋಜನೆಗಳನ್ನು ರೂಪಿಸುವುದು, ಸಂಘದ ಚಟುವಟಿಕೆಗಳಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವುದು ಸೇರಿದಂತೆ ಇನ್ನಿತರ ವಕೀಲರ ನಿರೀಕ್ಷೆಗಳನ್ನು ಪೂರೈಸುವ ಗುರಿ ಹೊಂದಿದ್ದೇನೆ. ಈ ಬಾರಿ ಚುನಾವಣೆಯಲ್ಲಿ ವಕೀಲರ ಸಮುದಾಯವು ಹೆಚ್ಚಿನ ಮತಗಳನ್ನು ನೀಡುವ ಮೂಲಕ ತಮ್ಮನ್ನು ಆಯ್ಕೆ ಮಾಡಬೇಕು ಎಂದು ಅವರು ಮನವಿ ಮಾಡಿದರು. ವಕೀಲರ ಸಂಘದ ಚುನಾವಣೆ 2026-28ನೇ ವಯಸ್ಸು ಸಾಲಿನಲ್ಲಿ ನಾನು ಪ್ರೆಸಿಡೆಂಟ್ ಸ್ಥಾನಕ್ಕೆ ನಿಂತಿದ್ದೇನೆ. ನನಗೆ ತಾವೆಲ್ಲರೂ ಮತ ಹಾಕಿ ನನ್ನ ಯೋಜನೆ ಕನಸುಗಳನ್ನು ಸಾಕಾರಗೊಳಿಸಲು ಹಾಗೂ 2 ವರ್ಷ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಒಂದು ವೇಳೆ ನಾನು ನೀಡಿದ ಪ್ರಣಾಳಿಕೆಯಲ್ಲಿ ಯಾವುದು ತಿಂಗಳಲ್ಲಿ ನಾನು ಅದನ್ನು ನಿಭಾಯಿಸಲು ಸಾಧ್ಯವಾಗ್ತಿರಲ್ವೋ ಅಂದೇ ನಾನು ರಾಜೀನಾಮೆ ಕೊಟ್ಟು ನಾನು ಒಂದು ಪ್ರಾಮಾಣಿಕತೆಯನ್ನು ಮೆರೆಯುತ್ತೇನೆ. ಹೀಗಾಗಿ ತಾವುಗಳು ಕೊಪ್ಪಳ ಜಿಲ್ಲಾ ಸಂಘಕ್ಕೆ ಸೇವೆ ಸಲ್ಲಿಸಲು ಪ್ಲೀಸ್ 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 ಮತ ನೀಡಿ ನನಗೆ ಗೌರವಿಸಬೇಕು ಮತ್ತು ನನ್ನನ್ನು ವಿಜಯೋತ್ಸವ ಆಚರಿಸಲು ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಮ್ರದಿಂದ ಈ ಮನವಿ ಮುಖಾಂತರ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಎಷ್ಟು ಜನ ವೋಟರ್ಸ್ ಇದ್ದಾರೆ ಸರ್? ಎಷ್ಟು ಜನ ವೋಟರ್ಸ್ ಇದ್ದಾರೆ? ಈಗ ಸದರಿ ನಮ್ಮ ಸಂಘದಲ್ಲಿ 700 ಜನ ಇದಾದರೆ ಸದಸ್ಯತ್ವರ. ಅದರಲ್ಲಿ ಮತ ಪರ್ವತವನ್ನು ಪಡೆದಿರುವವರು 546 ಜನ ಇರುತ್ತಾರೆ. ಈ 546 ಜನ ನನಗೆ ಆಶೀರ್ವದಿಸಬೇಕೆಂದು
ತಮ್ಮಲ್ಲಿ ಕಳಕಳಿಯೇ ಮನವಿ. ಎಷ್ಟು ಜನ ಸ್ಪರ್ಧೆ ಇದ್ದೀರಿ? ನಾವು ಪ್ರೆಸಿಡೆಂಟ್ ಸ್ಥಾನಕ್ಕೆ 3 ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಎತ್ತಿನಹೊಳೆ ಪೈಪ್ಲೈನ್ ಸ್ಫೋಟ, ಹಾನಿಗೊಳಗಾದ ರೈತರಿಗೆ ಪರಿಹಾರ ನೀಡಿ ಶಾಸಕ ಸಿಮೆಂಟ್ ಮಂಜು ಸೂಚನೆ. ಕೆಆರ್ ನಗರದಲ್ಲಿ ಅಪ್ರಾಪ್ತರ ಬೈಕ್ ಹಾವಳಿ, ನಿಮ್ಮ ಮೀರಿ ರಸ್ತೆಗಳಿದ್ದ ಬೈಕ್ಗಳು, ಪೋಷಕರ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಸಾಧಕರ ಬದುಕು ಸಮಾಜಕ್ಕೆ ದಾರಿ, ಹಿರಿಯ ಹೋರಾಟಗಾರ ವೀರಭದ್ರಪ್ಪನವರ ಜೀವನಗಾಥೆ ಅನಾವರಣ, ಹಾಸನದಲ್ಲಿ ನಡೆದ ಅರ್ಥಪೂರ್ಣ ಅಭಿನಂದನಾ ಕಾರ್ಯಕ್ರಮ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.